ನಮಸ್ತೆ ವೀಕ್ಷಕರೇ. ಕನ್ನಡದಲ್ಲಿ ಒಂದು ಅದ್ಭುತವಾದ ಭಕ್ತಿ ಪ್ರಧಾನ ಚಿತ್ರ ಅಂತ ಹೇಳ್ಬೋದು. ಸೊ ಯಾವತ್ತೂ ಈ ಸಿನಿಮಾನ ಮರೆಯೋದಕ್ಕೆ ಆಗದೆ ಇರ್ತಕ್ಕಂಥ ಒಂದು ಅದ್ಭುತವಾದ ಸಿನಿಮಾನ ನಾನಿವತ್ತು ನಿಮ್ಗೋಸ್ಕರ ರಿವ್ಯೂ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಯಾವ್ದ ಸಿನಿಮಾ ಏನದ ರಿವ್ಯೂ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ಸು ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಯಾವ್ದಾದ್ರು ರಿವ್ಯೂ ಅಂತ ನೋಡ್ತಾ ಹೋಗೋಣ. ಸೊ 2000ನೇ ಇಸ್ವಿಯಲ್ಲಿ ತೆರೆ ಕಾಣುತ್ತೆ ಈ ಸಿನಿಮಾ, ನಾಗದೇವತೆ ಅಂತಕ್ಕಂಥ ಸಿನಿಮಾ. ಸೊ ಕನ್ನಡ ಸಿನಿರಂಗದಲ್ಲಿ ಭಕ್ತಿ, ಪೌರಾಣಿಕತೆ ಮತ್ತು ಅದ್ಭುತ ಗ್ರಾಫಿಕ್ಸ್ ಗಳ ಸಂಯೋಜನೆಯೊಂದಿಗೆ ಮೂಡಿ ಬಂದಂತ ಸೂಪರ್ ಹಿಟ್ ಸಿನಿಮಾ ಅಂತಂದ್ರೆ ತಪ್ಪಾಗಲಾರದು. ಪ್ರಸಿದ್ಧ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರ ಅದ್ಭುತ ನಿರ್ದೇಶನದಲ್ಲಿ ಮೂಡಿ ಬಂದಂತ ಈ ಸಿನಿಮಾ ಆ ಕಾಲದ ಪ್ರೇಕ್ಷಕರಿಗೆ ಒಂದು ವಿಭಿನ್ನ ಅನುಭವ ನೀಡಿತ್ತು ಅಂದ್ರೆ ತಪ್ಪಾಗಲಾಗದು. ಇಂದಿಗೂ ಈ ಚಿತ್ರದ ದೃಶ್ಯಗಳು, ಹಾಡುಗಳು ಮತ್ತು ನಾಗದೇವಿಯ ಭವ್ಯ ರೂಪ ಜನಮನಸ್ಸಿನಲ್ಲಿ ಅಚ್ಚೊತ್ತಿದೆ ಅಂತ ಹೇಳ್ಬೋದು. ಸೊ ಸಿನಿಮಾದ ಕಥೆನ ನಾವು ಒನ್ ಲೈನ್ ಅಲ್ಲಿ ನೋಡೋದಾದ್ರೆ, ಸೊ ಈ ಸಿನಿಮಾ ಭಕ್ತಿ ಮತ್ತು ಮಹಿಮೆ, ನಂಬಿಕೆ, ನಾಗದೇವತೆಯ ಅಪಾರವಾದ ಭಕ್ತಿ ಮತ್ತು ನಂಬಿಕೆ ಇದರ ಸುತ್ತ ನಡೀತೈತೆ. ಸೊ ಶಾಪ ಮತ್ತು ಜನನ ಗೌರಿ ಎಂಬಾಕೆ ಬಂಜೆ ಆಗಿರ್ತಾಳೆ. ಆಕೆಗೆ ಇಂದಿನ ಜನ್ಮದ ಶಾಪ ಹೊಂದಿರುತ್ತೆ. ಒಮ್ಮೆ ಆಕೆಯ ಮನೆಗೆ ಅತಿಥಿಗಳಾಗಿ ಬರ್ತಕ್ಕಂಥ ಶಿವ ಮತ್ತು ಪಾರ್ವತಿಯು ಆಕೆಯ ಶಾಪ ವಿಮೋಚನೆಗೆ ದಾರಿನ ತಿಳಿಸ್ತಾರೆ. ಅದರಂತೆ ಗೌರಿ ಗರ್ಭಿಣಿ ಆಗ್ತಾಳೆ. ಆದರೆ ಹೆರಿಗೆ ಸಮಯದಲ್ಲಿ ಆಕೆಯ ಪ್ರಾಣಕ್ಕೆ ಅಪಾಯ ಬರ್ತೈತೆ. ಆಗ ನಾಗದೇವತೆ ನಾಗಮ್ಮ ಪ್ರತ್ಯಕ್ಷಳಾಗಿ ಆಕೆಗೆ ಸಹಾಯ ಮಾಡಿ ಮಗುವನ್ನ ರಕ್ಷಿಸ್ತಾಳೆ. ಸೊ ಗೌರಿಯ ಮಗುವನ್ನ ದುಷ್ಟ ಶಕ್ತಿಗಳಿಂದ ರಕ್ಷಿಸಲು ನಾಗದೇವತೆಯು ಪಡ್ತಕ್ಕಂತ ಕಷ್ಟ ಮತ್ತು ಆಕೆಯ ಭಕ್ತಿಯೇ ಈ ಸಿನಿಮಾದ ಪ್ರಮುಖ ಹೈಲೈಟ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಸಾಯಿ ಕುಮಾರ್ ಸೌಂದರ್ಯ ನಾಗದೇವತೆಯಾಗಿ ಕಾಣಿಸ್ಕೊಂಡ್ರೆ, ಸೌಂದರ್ಯ, ಪ್ರೇಮ ಮತ್ತು ಚಾರುಲತಾ ಮುಖ್ಯ ಪಾತ್ರಗಳಲ್ಲಿ ನಟಿಸಿದರೆ, ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನ, ಹಂಸಲೇಖ ಅವರ ಅದ್ಭುತವಾದ ಸಂಗೀತ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾ ಯಾವ ಲೆವೆಲ್ಗೆ ಐಪನ್ನ ಕ್ರಿಯೇಟ್ ಮಾಡುತ್ತೆ 2000ನ ಇಸ್ವಿಯಲ್ಲಿ ಅಂದ್ರೆ, ಸೊ ಎಲ್ಲಾ ಭಾಷೆಗಳಿಗೂ ಅಂದ್ರೆ ಕನ್ನಡ, ತಮಿಳು, ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಅದಾದ ಮೇಲೆ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗಿ ರಿಲೀಸ್ ಆಗುತ್ತೆ. ಸೊ 28 ಜನವರಿ 2000 ಇಸ್ವಿಯಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನ, ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ, ಶ್ರೀ ಲಕ್ಷ್ಮೀ ಸಾಯಿ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆಯಿಂದ ನಿರ್ಮಾಣ ಆಗುತ್ತೆ. ಸೌಂದರ್ಯ ನಾಗದೇವತೆಯಾಗಿ ಅದ್ಭುತವಾಗಿ ಅಭಿನಯಿಸಿದರು. ನಿಜಕ್ಕೂ ಈ ಸಿನಿಮಾದಲ್ಲಿ ಸೌಂದರ್ಯ ಅವರ ಆಕ್ಟಿಂಗ್ ವಂಡರ್ಫುಲ್ ಅಂತ ಹೇಳ್ಬೋದು. ಇನ್ನ ಸಾಯಿ ಕುಮಾರ್ ಶಕ್ತಿಶಾಲಿ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ಪ್ರೇಮ ನಾಗಲಕ್ಷ್ಮಿಯಾಗಿ ಮನ ಮುಟ್ಟುವಂತೆ ನಟನೆ ಮಾಡಿದ್ದಾರೆ. ಸೊ ಅವರ ಭಕ್ತಿಯ ಪರಾಕಾಷ್ಠೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಇನ್ನ ಚಾರುಲತಾ ಹಾಗೂ ತಾರಾ ಅವರ ಅಭಿನಯ ಚಿತ್ರಕ್ಕೆ ಒಂದು ತೂಕವಾದಂತ ಅಭಿನಯ. ಸೊ ಆ ಪಾತ್ರಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 2000 ಇಸ್ವಿಯ ದಶಕದ ಆರಂಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಗ್ರಾಫಿಕ್ಸ್ ತಂತ್ರಜ್ಞಾನ ಇನ್ನು ಪ್ರಾರಂಭಿಕ ಹಂತದಲ್ಲಿತ್ತು ಗುರು. ಇನ್ನು ಗ್ರಾಫಿಕ್ಸ್, VSFX ಎಲ್ಲ ಇನ್ನು ಪ್ರಾರಂಭ ಹಾಗೆ ಸ್ಟಾರ್ಟ್ ಅಂತ ಹೇಳ್ಬೋದು. ಸೊ ಆ ಸಮಯದಲ್ಲಿ ನಾಗದೇವತೆ ಚಿತ್ರ ಬಳಸಿದಂತ VFX ದೃಶ್ಯಗಳು ಆ ಕಾಲದಲ್ಲಿ ಪ್ರೇಕ್ಷಕರಿಗೆ ಅಚ್ಚರಿನ ಮೂಡಿಸ್ತೈತೆ ಅಂತ ಹೇಳ್ಬೋದು. ಯಾಕಂದ್ರೆ VFX ಆ ಕಾಲದಲ್ಲೇ ಇವರು ಈ ಸಿನಿಮಾಗಂತ ಮಾಡ್ತಾರೆ. ಸೊ ಅಚ್ಚರಿ ಅನ್ಸುತ್ತೆ ಆಗ ಜನಕ್ಕೆ. ಸೊ ಲೇಸರ್ ಕಣ್ಣುಗಳು, ದೈತ್ಯ ನಾಗದೇವಿಯ ರೂಪ, ದೈವಿಕ ಶಕ್ತಿಗಳ ದೃಶ್ಯಗಳು, ಅದ್ಭುತವಾದ ಕ್ಲೈಮ್ಯಾಕ್ಸ್ಗಳು ಈ VFX ಇಂದ ಮೂಡಿ ಬಂದಿರತಕ್ಕಂಥದ್ದು. ಸೊ ಸಖತ್ತಾಗಿದೆ. ಇವೆಲ್ಲನೂ ಆ ಕಾಲದ ಮಟ್ಟಿಗೆ ಅತ್ಯಂತ ಹೊಸ ಪ್ರಯೋಗ ಅಂತ ಹೇಳ್ಬೋದು. ಅಂದ್ರೆ ಆ ಕಾಲಕ್ಕೆ ಈ VFX ತಂತ್ರಜ್ಞಾನ ಇದೆಯಲ್ಲ, ಅದು ಒಂದು ಹೊಸ ಪ್ರಯೋಗ. ಹಾಗೆ ಒಂದು ದೇವರ ಚಿತ್ರದಲ್ಲಿ ಇಷ್ಟೆಲ್ಲ ಒಂದು VFX ಕೊಟ್ಟು ಮಾಡಿರ್ತಕ್ಕಂಥದ್ದು ಒಂದು ವಿಭಿನ್ನವಾದ ಪ್ರಯತ್ನ ಅಂತ ಹೇಳ್ಬೋದು. ಈ ಚಿತ್ರದ ಹಲವಾರು ಭವ್ಯ ದೇವಸ್ಥಾನ ಹಾಗೂ ಉತ್ತದ ಸೆಟ್ಗಳನ್ನ ಹೈದರಾಬಾದ್ನ ರಾಮೋಜಿರಾವ್ ಫಿಲಿಂ ಸಿಟಿಯಲ್ಲಿ ಬಹುದೊಡ್ಡ ಬಜೆಟ್ ನಲ್ಲಿ ನಿರ್ಮಿಸಲಾಗ್ತೈತೆ. ಅದರಿಂದ ಈ ಚಿತ್ರದ ದೃಶ್ಯ ವೈಭವ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು.
ಇನ್ನ ಹಂಸಲೇಖ ಅವರ ಸಂಗೀತ ಈ ಚಿತ್ರದ ಆತ್ಮ ಅಂತ ಹೇಳ್ಬೋದು. ಸೊ ಭಕ್ತಿ ಗೀತೆಗಳು ದೇವಸ್ಥಾನಗಳಿಂದ ಮನೆಗಳವರೆಗೆ ಕೇಳಿ ಬರ್ತಾ ಇತ್ತು ಈ ಸಿನಿಮಾದ ಹಾಡುಗಳು. ಇಂದಿಗೂ ಹಲವರು ಈ ಚಿತ್ರದ ಹಾಡುಗಳನ್ನ ನೆನಪಿಸ್ಕೊಂಡು ಕೇಳ್ತಾ ಇರ್ತಾರೆ. ಅದ್ರಲ್ಲಿ ನಾನು ಕೂಡ ಒಮ್ಮೆ ಕೇಳಿದೆ ಹಾಡುಗಳು. ಸೊ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಹಾಡುಗಳು. ಹಾಗೆ ಮಧ್ಯಮ ಬಜೆಟ್ ನಲ್ಲಿ ತಯಾರಾದ ಈ ಸಿನಿಮಾ ಬಿಡುಗಡೆಯಾದ ನಂತರ ಕರ್ನಾಟಕದಾದ್ಯಂತ ಭರ್ಜರಿ ಯಶಸ್ಸನ್ನ ಕಾಣುತ್ತೆ, ಒಳ್ಳೆ ಕಲೆಕ್ಷನ್ ಅನ್ನ ಮಾಡುತ್ತೆ. ವಿಶೇಷವಾಗಿ ಕುಟುಂಬ ಪ್ರೇಕ್ಷಕರು ಮತ್ತು ಮಹಿಳಾ ಮಣಿಗಳು ಈ ಸಿನಿಮಾನ ಅಪಾರವಾಗಿ ಮೆಚ್ಕೊಂಡು ನೋಡ್ತಾರೆ ಈ ಸಿನಿಮಾನ. ಹಾಗೆ ಚಿತ್ರದ ಜನಪ್ರಿಯತೆ ಹೆಚ್ಚಾದಂತೆ ಕಾರಣ ಬೇರೆ ಭಾಷೆಗಳಿಗೂ ಡಬ್ ಆಗ್ತಾ ಹೋಗ್ತೈತೆ ಸಿನಿಮಾ. ತಮಿಳು ಸಿನಿಮಾದಲ್ಲಿ ನಾಗಮ್ಮ ಅಂತ ಆದ್ರೆ ತೆಲುಗಿನಲ್ಲಿ ನಾಗ ದೇವತಾ ಆಗುತ್ತೆ. ಇನ್ನ ಹಿಂದಿಯಲ್ಲಿ ನಾಗಶಕ್ತಿ ಅನ್ನೋ ಹೆಸರಿನಲ್ಲಿ ಡಬ್ ಆಗಿ ರಿಲೀಸ್ ಆಗುತ್ತೆ. ಎಲ್ಲ ಭಾಷೆಗಳಲ್ಲೂ ಈ ಚಿತ್ರಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತೆ. ಇನ್ನು ನಾಗದೇವತೆ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ದೈವಿಕ ಶಕ್ತಿಯ ಅನುಭವ ಅಂತ ಹೇಳ್ಬೋದು. ಅದು ಅದ್ಭುತ ಅನುಭವ ಅಂತ ಹೇಳ್ಬೋದು. ಸೊ ಇವಾಗ್ಲೂ ಟಿವಿನಲ್ಲಿ ಈ ಸಿನಿಮಾ ಬಂದ್ರೆ ನೋಡದೆ ಬಿಡೋದೇ ಇಲ್ಲ, ಅವರು ನೋಡ್ತಾರೆ ಈ ಸಿನಿಮಾನ. ಸೊ ಒಂದೊಳ್ಳೆ ಸಿನಿಮಾ 2000 ಇಸ್ವಿಯಲ್ಲಿ ತೆರೆ ಕಾಣುತ್ತೆ. ಸೊ ಇದರಲ್ಲಿ ಆಕ್ಟಿಂಗ್ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ರು ಅದ್ಭುತವಾಗಿ ನಟನೆಯನ್ನ ಮಾಡಿದರೆ, ಈ ಸೌಂದರ್ಯ ಅವರು ಹಾವಿನ ರೂಪದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ. ತುಂಬಾನೇ ಅದ್ಭುತವಾದ ಆಕ್ಟಿಂಗ್ ಅನ್ನ ಸೌಂದರ್ಯ ಅವರು ಕೊಟ್ಟಿದ್ದಾರೆ. ಅದನ್ನ ಮರ್ಯಾದಿಕೆ ಆಗಲ್ಲ ಸೌಂದರ್ಯ ಅವರ ಆಕ್ಟಿಂಗ್ ನ. ಇನ್ನ ಸಾಯಿ ಕುಮಾರ್ ಅವರು ಶಕ್ತಿಶಾಲಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಪ್ರೇಮ ಆ ನಾಗದೇವತೆಯ ಭಕ್ತಿಯಾಗಿ ನಾಗಲಕ್ಷ್ಮಿಯಾಗಿ ಮನ ಮುಟ್ಟುವಂತೆ ಆಕ್ಟಿಂಗ್ ಅನ್ನ ಮಾಡಿದ್ರೆ, ಅಷ್ಟೊಂದು ಸಖತ್ತಾಗಿ ಅವರು ಈ ಸಿನಿಮಾದಲ್ಲಿ ಪಾತ್ರದ ಒಳಗೆ ಪರಾಕಾಷ್ಠ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಇನ್ನ ಚಾರುಲತಾ ತಾರಾ ಅವರ ಅಭಿನಯ ಹೇಳಂಗಿಲ್ಲ, ಅವರು ಕೂಡ ಈ ಸಿನಿಮಾದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಸೊ ನಾಗದೇವತೆ ಸಿನಿಮಾ 2000 ಇಸ್ವಿಯಲ್ಲಿ ತೆರೆ ಕಂಡ್ರು ಈಗ್ಲೂ ಕೂಡ ಆ ಸಿನಿಮಾಗೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ, ಒಂದೊಳ್ಳೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ ಆ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರುಗಳೇ. ಹಾಗೆ ಈ ಸಿನಿಮಾ ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ ಆ ಸಂದರ್ಭಗಳಲ್ಲಿ ಒಂದು ಅದ್ಭುತವಾದ ಸಿನಿಮಾನ ಕನ್ನಡಕ್ಕೆ ಕೊಟ್ರು. ಅದಾದ್ಮೇಲೆ ಕನ್ನಡದ ಯಶಸ್ಸನ್ನು ನೋಡಿ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಗಳಿಗೂ ಡಬ್ ಆಗಿ ಹೋಗುತ್ತೆ. ಸೊ ವಂಡರ್ಫುಲ್ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋನ ತುಂಬಾ ಜನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರು, ಕಮೆಂಟ್ಸ್ ಕೊಟ್ಬಿಡಿ. ಹಾಗೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ಬೇಕು ಅಂದ್ರೆ ದಯಮಾಡಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಹಲೋ ಕೊಟ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಅದ್ಭುತವಾದ ಸಿನಿಮಾದೊಂದಿಗೆ. ಧನ್ಯವಾದಗಳು, ಶುಭ ದಿನ.